ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ನಿಮಗೆ ಭಾಳ ಮಸ್ತಾಗಿರುವಂತಹ ನಾಗರ ಪಂಚಮಿಯ ವಿಶೇಷ ಲಡ್ಡು ಅಥವಾ ಉಂಡೆ ರೆಸಿಪಿಗಳನ್ನ ತೋರಿಸ್ಕೊಡಕತ್ತೀವಿ ರೀ. ಇವತ್ತಿನ ಒಂದೇ ವಿಡಿಯೋದಾಗ ನಿಮಗೆ 5-6 ರೀತಿಯ ಎಲ್ಲ ಉಂಡೆಗಳನ್ನ ಅತಿ ಸುಲಭ ವಿಧಾನದಾಗ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀವಿ. ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ. ಮೊದಲಿಗೆ ನಾವು ಭಾಳ ಸಿಂಪಲ್ ಆಗಿ ಮಾಡುವಂತಹ ರವೆ ಲಡ್ಡು ಅಥವಾ ರವೆ ಉಂಡೆಯನ್ನು ಮಾಡೋರಿ. ಅದಕ್ಕೆ ನಾವು ಚಿರೋಟಿ ರವೆ ತೊಗೊಂಡಿದ್ದೀವಿ, ಏಲಕ್ಕಿ ತೊಗೊಂಡಿದ್ದೀವಿ, ತುಪ್ಪನೂ ತೊಗೊಂಡಿದ್ದೀವಿ ರೀ. ತಿಳಿದ್ರಲ್ಲ, ಈಗ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಏನು ಮಾಡಿರಿ ಕಾಯಕ್ಕೆ ಇಡ್ರಿ. ಅದಕ್ಕೆ ಚಿರೋಟಿ ರವೆ ಅಣ್ಣ ಹಾಕಬೇಕಾಕೈತಿ ರೀ. ತಿಳಿದ್ರಲ್ಲ, ಒಂದು 2 ಕಪ್ಪಷ್ಟು ಚಿರೋಟಿ ರವೆ ಅಣ್ಣ ನೀವು ತೊಗೊಂಡ ತುಪ್ಪದಾಗ ನಾವು ಹುರಿಬೇಕ್ರಿ. ಅದನ್ನು ನೀವು 2 ಕಪ್ ಅಂದರೆ ಯಾವ್ದು ಬೇಕಾದ ವಾಟೆದಾಗೂ ಒಟ್ಟು ಸೇಮ್ ಅಳತಿಲ್ಲೇ ತೊಗೊರಿ 2 ರೀ. ಆಮೇಲೆ ಅದ್ರದ ಅರ್ಧ ಅಂದ್ರೆ 1 ಕಪ್ಪಷ್ಟು ಸಕ್ಕರೆ ಅಣ್ಣ ಒಂದು ಮಿಕ್ಸರ್ ಜಾರ್ದಾಗ ಹಾಕೋಣ ರೀ. ಅದಕ್ಕೆ ಒಂದಿಟ್ಟು ಏಲಕ್ಕಿಯನ್ನು ಹಾಕೋಣ. ಅದಾದ ನಂತರ ಅದನ್ನು ಪುಡಿ ಮಾಡಿಕೊಂಡು ಬರೋಣ ರೀ. ತಿಳಿತಿರಲ್ಲ, ಈ ಕಡೆ ರವೆ ಪೂರ್ತಿ ತುಪ್ಪದಾಗ ಅರಳಿ ಈ ರೀತಿಯಾಗಿ ಕಾಣತ್ತಿರ್ತೈತೆ ರೀ. ಇದು ಭಾಳ ಮಸ್ತಾಗಿ ಸಿಂಪಲ್ ಆಗಿ ಪಾಕ ಇಲ್ದ ಮಾಡುವಂತಹ ರವೆ ಉಂಡಿ ರೀ. ನೋಡಿ, ಈಗೇನು ಮಾಡಿರಿ, ಸಕ್ಕರೆ ಪುಡಿ ಮಾಡಿದ್ದಿರಲ್ಲ, ಇದನ್ನು ನಾವು ರವೆ ಜೊತೆ ಮಿಕ್ಸ್ ಮಾಡಿಬಿಡ್ನೋ ರೀ. ಅಂದ್ರೆ ನಿಮಗೆ ಪಾಕ ಇಲ್ದ ಮಾಡುವಂಥ ಒಂದು ಸುಲಭವಾದ ವಿಧಾನ ಆಗ್ತೈತಿ. ಈಗ ಆ ಒಂದು ಸಕ್ಕರೆ ಪುಡಿಯನ್ನು ರವೆ ಜೊತೆ ಮಿಕ್ಸ್ ಮಾಡೋ. ಇದೇ ನಿಮಗೆ ಕಚ್ ಅಂದ್ ಹಂಗೆ ಹಿಂಗೆ ಅಂತೇಳಿ ಭಾಳ ಜನ ಹೇಳ್ತಿದ್ರಿ. ಅದು ಏನೂ ಆಗಂಗಿಲ್ಲ, ಚಲೋ ಆಗ್ತೈತಿ, ಭಾಳ ಮಸ್ತಾಗಿ ಆಗ್ತೈತಿ ರೀ. ಈಗ ರವೆ ಜೊತೆ ಕಂಪ್ಲೀಟಾಗಿ ಸಕ್ಕರೆ ಪುಡಿ ಕೂಡ್ಬೇಕ್ರಿ. ಹಂಗೆ ನೀವು ಮಿಕ್ಸ್ ಮಾಡ್ಬೇಕ್ರಿ. ಅದಾದ ನಂತರ ನೆಕ್ಸ್ಟ್ ಏನು ಮಾಡಿರಿ, ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿರಿ. ಒಂದು 2 ನಿಮಿಷ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಲಿಡ್ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಬಿಟ್ಟು ಕೆಳಗೆ ತೊಗೊಂಡು ಏನು ಮಾಡಿರಿ ಅಂತಂದ್ರೆ ನೋಡಿ, ಈಗ ಅದರಲ್ಲೇ ನೀವು ಉಂಡೆ ಕಟ್ಬೋದಿತ್ತು ರೀ. ಆದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿರಿ, ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿರಿ. ಈಸಿ ಆಗ್ಲಿ, ಬರೋಬ್ಬರಿಯಾಗಿ ಕೂಡಬೇಕು ಅಂತಂದ್ರೆ ನೀವು ಇದನ್ನೇನು ಮಾಡಿರಿ, ಇನ್ನೊಮ್ಮೆ ಮಿಕ್ಸರ್ ಜಾರ್ದಾಗ ಹಾಕಿ ಬರೀ ಒಂದು ಸಲ ಗರ್ರ ಅನಿಸಿರಿ ತೊಗೊಂಡು ಬರ್ರಿ. ಅಟ್ಟ ಹಿಂಗೆ ಈ ರವೆ ಅಣ್ಣ ಮಾಡಿದ್ರಿ ಅಂತಂದ್ರೆ ಕಂಪ್ಲೀಟಾಗಿ ಮಿಕ್ಸ್ ಆಗ್ತತಿ. ನೀವು ಅತಿ ಸುಲಭವಾಗಿ ರವೆ ಉಂಡೆಯನ್ನು ತಯಾರು ಮಾಡ್ಕೊಳ್ಬೋದು ರೀ. ಇನ್ನು ಅದಕ್ಕೆ ನಿಮಗೆ ಯಾವ ಬೇಕೋ ಅವ್ರು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳಕ್ಕೆ ತೊಗೊಳ್ಬೋದು ರೀ. ಆಮೇಲೆ ರವೆ ಅಂತೂ ಏಕದಮ್ ಪದ್ಧತಿಯಾಗಿ ಸಕ್ಕರೆ ಜೊತೆ ಕೂಡ ರೆಡಿ ಐತಿ. ಅದ್ರಾಗ ಇನ್ನು ಒಂದು ಈಟ ತೊಗೊಳ್ದು ಈ ರೀತಿಯಾಗಿ ಉಂಡೆ ಕಟ್ಟಕ್ಕೆ ಶುರು ಮಾಡೋದು. ನೋಡಿ, ಉಂಡೆ ಕಟ್ಟುವಾಗ ಬರೋಬ್ಬರಿಯಾಗಿ ಒಂದು ಕೈಯಿಂದ ಒತ್ತಬೇಕು. ಆಮೇಲೆ ಹಿಂಗೆ ಕೈಯಾಗ ಆಟ ಆಡಿಸಿದ್ರಿ ಅಂತಂದ್ರೆ ಭಾಳ ಚೆನ್ನಾಗಿ ಕುಂದಿರ್ತಾವೆ. ಏಕದಮ್ ಸಾಫ್ಟಾಗಿ ಭಾಳ ಮಸ್ತಾಗಿ ಉಂಡೆ ಉಳಿತಾವ್ರಿ. ಆಮೇಲೆ ರವೆ ಉಂಡೆ ನಿಮಗೆ ಅಲ್ಲಿ ಗಾಡಿಗೆ ಹೆಟ್ರೂ ಹೊಡಿತಿರಂಗಿಲ್ಲ, ಅಟ್ಟು ಬಿರ್ಸಾಕ್ತಾರಲ್ಲ, ಅಂಥದ್ದಂದ್ರೂ ಚಾನ್ಸೇ ಇಲ್ಲ. ಭಾಳ ಸಾಫ್ಟಾಗಿ ರೆಡಿ ಆಗ್ತಾವೆ. ಹಾಗಾದ್ರೆ ಈ ರೀತಿಯಾಗಿ ನೀವು ರವೆ ಉಂಡೆಯನ್ನು ಮಾಡ್ಕೊಳ್ಬೋದು ರೀ. ಹಾಗಾದ್ರೆ ನಮ್ಮ ಮುಂದಿನ ಉಂಡೆ ಭಾಳ ಮಸ್ತಾಗಿರುವಂತಹ ಉತ್ತರ ಕರ್ನಾಟಕದ ಎಲ್ಲ ಮಂದಿ ಫೇವ್ರೇಟ್ ಅಂದ್ರೆ ಅದು ಶೇಂಗಾ ಉಂಡೆ ರೀ. ಹಿಂಗೆ ಕಾಣುವಂಗೆ ಶೇಂಗಾ ಚಿಕ್ಕಿಗತ್ಲೆ ಕಾಣುವಂತಹ ಶೇಂಗಾ ಉಂಡೆ ಭಾಳ ಜನಕ್ಕೆ ಇಷ್ಟ ಆಗ್ತಾವ್ರಿ. ಹೆಂಗೆ ಮಾಡೋದು ಅಂತಂದ್ರೆ ನೋಡಿ, ನಾವಿಲ್ಲಿ 1.5 ಕಪ್ಪಷ್ಟು ಶೇಂಗಾನ ತೊಗೊಂಡಿದ್ದೀವಿ ರೀ. ಆ ಶೇಂಗಾನ ನೀವು ಸಣ್ಣ ಉರಿ ಅಥವಾ ಮೀಡಿಯಮ್ ಉರಿ ಒಳಗೆ ಇಟ್ಟು ಕರೆಕ್ಟಾಗಿ ಹುರಿಬೇಕ್ರಿ. ಜೋರಿಟ್ಟು ಹುರಿದ್ರಿ ಅಂತಂದ್ರೆ ಹೊತ್ತಿ ಹೋಗ್ತಾವು, ಏನು ಬರೋಬ್ಬರಿ ಅನ್ಸಂಗಿಲ್ಲ ರೀ. ಅದಕ್ಕೆ ಸಮಾಧಾನಲೆ ಶೇಂಗಾನ ನೀವು ಹುರ್ಕೊಂತ ಇರ್ಬೇಕ್ರಿ. ಅಂದ್ರೆ ಅದ್ರ ಮೇಲೆ ಒಂದು ಕಣ್ಣು ಬೀಳ್ತಾವು. ಆಮೇಲೆ ನೀವೇನು ಮಾಡಿದ್ರಿ, ಇವೆಲ್ಲ ಶೇಂಗಾನ ಸಿಪ್ಪಿ ತೆಗೆದು ಬರೋಬ್ಬರಿಯಾಗಿ ತೊಗೊಂಡು ಬರಕ್ಕೆ ಬರ್ತೈತೆ ರೀ. ಈಗ ಏಕದಮ್ ಪದ್ಧತಿಯಾಗಿ ನಾವು ಹುರಿದೀವಿ, ಸಿಪ್ಪಿನೂ ತೆಗೆದು ತೊಗೊಂಡು ಬಂದೇವ್ರಿ. ಶೇಂಗಾ ತಿಳಿತಿರಲ್ಲ, 1.5 ಕಪ್ ಅಷ್ಟು ತೊಗೊಂಡಿದ್ದೀವಿ. ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೋರಿ. ಬೇಕಂದ್ರೆ ನೀವು 1 ಕಪ್ ತೊಗೋರಿ. ಆಮೇಲೆ ತೊಗೊಂಡು ನೀರು ಹಾಕಿ ಬೆಲ್ಲ ಕರಗಿಸ್ರಿ. ಆಮೇಲೆ ಅದನ್ನು ಸೋಸ್ಕೊಂಡು ತೊಗೊಂಡು ಬರ್ರಿ. ಆಮೇಲೆ ಏನು ಮಾಡಿರಿ, ಒಂದು ಕಡೆಯೊಳಗೆ ಬೆಲ್ಲ ಹಾಕಿರ್ತಿರಲ್ಲ, ಅದಕ್ಕೊಂದು ಈಟ ತುಪ್ಪ ಹಾಕಿ ಚಲೋ ತಂಗಿ ಮಿಕ್ಸ್ ಮಾಡಿರಿ. ಫಸ್ಟ್ ಟೈಮ್ ಮಾಡತ್ತಿದ್ರಿ ಅಂತಂದ್ರೆ ಸ್ವಲ್ಪ ತುಪ್ಪ ಜಾಸ್ತಿ ಇತ್ತು ಅಂತಂದ್ರೆ ನೀವು ಅತಿ ಸುಲಭವಾಗಿ ಮಾಡ್ತೀರಿ. ಭಾಳ ಮಸ್ತಾಗಿ ರೆಡಿ ಆಗ್ತೈತೆ ರೀ. ಈಗೇನು ಮಾಡಿರಿ, ಆ ಬೆಲ್ಲ ಬರೋಬ್ಬರಿಯಾಗಿ ಕುದಿಯಾತೈತೆ ರೀ. ಇನ್ನೊಂದು ಈಟ್ ನಾವು ತುಪ್ಪ ಹಾಕೋಣ, ಮತ್ತೊಂದು ಈಟ್ ಅದನ್ನು ಮಿಕ್ಸ್ ಮಾಡೋಣ. ಪಾಕ ಹೆಂಗೆ ಚೆಕ್ ಮಾಡೋದು ಅಂತೇಳಿ ನಾವು ಹೇಳ್ತೀವಿ ರೀ. ಒಂದು ಈಟ್ ಅದು ಗಟ್ಟಿ ಆಗತ್ತೈತಿ, ನಿಮಗದ ಚಮಚೆಯಿಂದ ಎತ್ತುವಾಗ ಒಂದು ಈಟ್ ವಾಜ್ ಅನ್ಸಾಕೊಂಡು ಸ್ಟಾರ್ಟ್ ಆಗ್ತೈತೆ ರೀ. ಅವಾಗ ನೀವೇನು ಮಾಡಿರಿ, ಒಂದು 2-3 ಹನಿಯನ್ನು ನೀರೊಳಗೆ ಬಿಟ್ಟು ನೋಡ್ರಿ. ಅಲ್ಲೇ ಕರೆಕ್ಟಾಗಿ ಕೂತು ಅಂತಂದ್ರೆ ಪಾಕ ಬಂದೈತಿ. ಇನ್ನೂ ಬಂದಿಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀವು ಮಿಕ್ಸ್ ಮಾಡಿರಿ. ಆಮೇಲೆ ಬಿಟ್ಟು ನೋಡ್ರಿ, ಈಗ ಗಟ್ಟಿ ಕೂತಿರಲ್ಲ, ಈಗ ಪಾಕ ಬಂದೈತಿ ಅಂಥೇಳಿ ಅರ್ಥ. ಇದಕ್ಕೆ ನಾವು ಆಪ್ಷನಲ್ ಬೇಕು ಅಂತಂದ್ರೆ ಪುಟಾಣಿಯನ್ನು ಹಾಕಿರಿ, ಇಲ್ಲ ಅಂದ್ರೆ ನಡಿತೈತೆ ರೀ. ಅದಾದ ನಂತರ ಶೇಂಗಾ ಹಣ್ಣು ಹಾಕಿರಿ. ತಿಳಿತಿರಲ್ಲ, ಹುರಿದಿರುವಂತಹ ಶೇಂಗಾನ ಹಾಕಿ ಕರೆಕ್ಟಾಗಿ ಬೆಲ್ಲದ ಜೊತೆ ಮಿಕ್ಸ್ ಮಾಡಿರಿ. ಭಾಳ ಸಿಂಪಲ್ಲಾಗಿ ಕಟ್ಬೋದು. ಹೆಂಗೆ ರೀ ಅಂತಂದ್ರೆ ಕೈಗೆ ಒಂದು ಇಟ್ಟ ತುಪ್ಪ ಹಚ್ಕೋರಿ. ತುಪ್ಪ ಹಚ್ಕೊಂಡು ನೀವು ಕಟ್ಟಾಕತ್ರ ನಿಮಗೆ ಈಸಿ ಆಗ್ತೈತಿ ಮತ್ತು ತಿನ್ನುವಾಗ ಟೇಸ್ಟ್ನೂ ಭಾಳ ಭಾರಿ ಇರ್ತಾವೆ ರೀ. ಹಂಗೆ ಈ ರೀತಿಯಾಗಿ ನೀವು ಶೇಂಗಾ ಉಂಡೆಗಳನ್ನ ಮಾಡ್ಕೊಳ್ಬೋದು ರೀ. ಭಾಳ ಸಿಂಪಲ್ಲಾಗಿ ಅತೀ ಮಸ್ತಾಗಿ ಮಾಡುವಂತಹ ಉತ್ತರ ಕರ್ನಾಟಕದ ಒಂದು ಉಂಡೆ ಅಂತಂದ್ರೆ ಅದು ಈ ಶೇಂಗಾ ಉಂಡೆ ರೀ. ತಿಳಿತಿರಲ್ಲ, ಏಕದಮ್ ಒಂದು ಈಟ್ ತೊಗೊಳ್ಳೋದು, ಆಮೇಲೆ ಉಂಡೆ ಕಟ್ಟೋದು. ಅಕಸ್ಮಾತ್ ನಡಬಾರ್ಕೆ ಎಲ್ಲರಿ ಆರಿತು ಅಂತಂದ್ರೆ ಹೋಗಿ ಇನ್ನೊಮ್ಮೆ ಬಿಸಿ ಮಾಡ್ಕೊಂಡು ಬರ್ರಿ. ಅದು ಮತ್ತೆ ನೀವು ಆರಾಮ್ ಸರಿಯಾಗಿ ಉಂಡೆ ಕಟ್ಟಕ್ಕೆ ಬರ್ತೈತೆ ರೀ. ಹಿಂಗೆ ನೀವು ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ಬೇಕಾಕೈತೆ ರೀ.
ನಿಮ್ಗೆ ಹೆಂಗೆ ಇನ್ನೂ ಬೇರೆ ರೀತಿ ಶೇಂಗಾ ಉಂಡಿಗಳನ್ನ ಮಾಡ್ತಾರೆ ನಮ್ಮ ಚಾನಲ್ದಾಗೂ ಐತಿ, ನೀವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ಬೋದು ರೀ. ನಿಮ್ಗೆ ಏನಿರಲ್ಲ ಆ ರೀತಿ ಅಂದ್ರೆ ಬಿಸಿ ಮಾಡಿ ವಾಪಸ್ ಉಂಡಿ ಕಟ್ರಿ. ಇಷ್ಟು ಮಾಡಿದ್ರೆ ಶೇಂಗಾ ಉಂಡಿ ರೆಡಿ ಆಗ್ತಾವ್ರಿ. ಇನ್ನು ನಾಗರ ಪಂಚಮಿಯ ನೈವೇದ್ಯ ಅಂತಲೇ ಕರೆಯಲ್ಪಡುವಂತಹ ಭಾಳ ಮಸ್ತಾಗಿರುವಂತಹ ತಂಬಿಟ್ಟು ಯಾವ ರೀತಿ ಮಾಡೋದು, ಹೆಂಗೆ ಅತಿ ಸುಲಭವಾಗಿ ಪರ್ಫೆಕ್ಟಾಗಿ ಮಾಡೋದು ಅಂತಂದ್ರೆ ನೋಡಿ, 1 ಕಪ್ಪಷ್ಟು ನಾವು ಸಿಪ್ಪೆ ತೆಗೆದಿರುವಂತಹ ಹುರುಗಡ್ಲೆಯನ್ನು ತೊಗೊಂಡಿದ್ದೇವೆ ರೀ. ಅದನ್ನು ಹಿಟ್ಟು ಮಾಡ್ಕೊಂಡು ಬರ್ರಿ, ಅಂದರೆ ಗರ್ರ ಅಂಥೇಳಿ ಅನ್ಸ್ಕೊಂಡು ನೀವು ಅದು ತೊಗೊಂಡು ಬರ್ರಿ. ಈಗ ಏನು ಮಾಡು, ಒಂದು ಯಾವುದ್ರ ಪಾತ್ರದಾಗ ರೀ ಕರಿ ಮತ್ತು ಬಿಳಿ 2 ಎಳ್ಳುಗಳನ್ನ ಹುರಿನು ಸ್ವಲ್ಪ ಬಿಸಿ ಆಗಲ್ರಿ. ಅಷ್ಟು ಆದ ನಂತರ ನಾವೇನು ಮಾಡಣಪ್ಪ ಅಂತಂದ್ರೆ ಒಣ ಕೊಬ್ಬರಿಯನ್ನು ತೊಗೊಳ್ಬೇಕಾಗತ್ತೆ ರೀ. ಅಂದ್ರೆ ಒಣ ಕೊಬ್ಬರಿ ತುರಿ ಈ ರೀತಿಯಾಗಿ 1/3 ಕಪ್ಪಷ್ಟು ತೊಗೊರಿ. ಅದನ್ನು ಒಂದು ಈಟ ಬೆಚ್ಚಗೆ ಮಾಡಿರಿ, ತೆಗೆದಿಟ್ಕೊಂಡ್ಬಿಡ್ರಿ. ಒಂದು ಪ್ಲೇಟ್ನಾಗೋ ಅಥವಾ ಪರಾತ್ನಾಗೋ ತೆಗೆದಿಟ್ಕೊಂಡ್ಬಿಡ್ರಿ. ಮುಂದಕ್ಕೆ ಅದೇ ಒಂದು ಕಡಾಯಿ ಒಳಗೆ 1 ಟೇಬಲ್ ಸ್ಪೂನಷ್ಟು ನಾವು ತುಪ್ಪ ಕಾಯಕ್ಕೆ ಇಟ್ಟು, ತುಪ್ಪ ಕಾದ ನಂತರ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಅದಕ್ಕೆ ಹಾಕಿ ಕರಗಿಸ್ರಿ. ಪಾಕ ಮಾಡಂಗಿಲ್ಲ, ಬರೀ ಕರಗಿಸ್ರು. ಒಂದು ಈಟದ ಹಿಂಗೆ ಕರಗಲಿ. ಅದು ಆದ ನಂತರ ನಾವು ಆಗಲೇ ಏನು ಮಾಡ್ಕೊಂಡಿದ್ದೆ ನೋಡ್ರಿ, ಆ ಹಿಟ್ಟು ಅಂದ್ರೆ ಹುರ್ಗಡ್ಲೆ ಹಿಟ್ಟು, ಅದಾದ ನಂತರ ಈ ಕೊಬ್ಬರಿ ಎಳ್ಳು ಅವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನೋಡ್ರಿ. ಏಕದಮ್ ಪದ್ಧತಿಯಾಗಿದ ಬೆಲ್ಲದ ಜೊತೆ ಕೂಡ್ಬೇಕ್ರಿ. ಫಸ್ಟಿಗೆ ನೀವು ಚಮಚೆಯಿಂದ ಮಿಕ್ಸ್ ಮಾಡಿರಿ. ಅದು ಆದ ನಂತರ ಕೈಯಿಂದ ನೀವು ತಿಕ್ಕಾಗಿ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಕರೆಕ್ಟಾಗಿ ಕೂಡಿಬಿಡ್ತೈತೆ ರೀ. ಪರ್ಫೆಕ್ಟಾಗಿ ಮಾಡುವಂತಹ ತಂಬಿಟ್ಟು ನಿಮಗೆ ರೆಡಿ ಆಗ್ತೈತೆ ರೀ. ಆದರೆ ನೆನಪಿಟ್ಕೋರಿ, ನೀವು ಸಮಾಧಾನಲೇ ತಿಕ್ಕಬೇಕದನ್ನು ಒಂದು ಇಟ್ಟು ನಡ್ಬಾರ್ದು. ತುಪ್ಪ ಹಾಕಿರಿ. ತುಪ್ಪ ಹಾಕಿ ಕೈಯಿಂದ ಈ ರೀತಿಯಾಗಿ ತಿಕ್ಕಾಕ ಸ್ಟಾರ್ಟ್ ಮಾಡಿ. ಕಂಪ್ಲೀಟಾಗಿ ಬೆಲ್ಲ ಆಮೇಲೆ ಪುಟಾಣಿ ಹಿಟ್ಟು ಅಂದ್ರೆ ಹುರಿಗಡ್ಲೆ ಹಿಟ್ಟು ಕೂಡಿತು ಅಂತಂದ್ರೆ ಭಾಳ ಚಲೋ ತಂಗಿ ನೀವು ತಂಬಿಟ್ಟನ್ನು ಮಾಡ್ಕೊಳ್ಬೋದು ರೀ. ತಂಬಿಟ್ಟನ್ನು ನೀವು ಈ ರೀತಿಯಾಗಿ ಉಂಡಿ ಕಟ್ಬೋದು, ಇಲ್ಲ ದೀಪ ಹಚ್ಚಕ್ಕೆ ಮಾಡ್ತಾರಲ್ಲ ಆ ರೀತಿಯಾಗಿ ನಾವು ಬಟ್ಟಲ್ಗತ್ಲೆ ಮಾಡ್ಬೋದು ರೀ. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ತಂಬಿಟ್ಟನ್ನು ತಯಾರು ಮಾಡ್ಕೊಳ್ಬೋದು ರೀ. ನೋಡಿದ್ದಿಲ್ಲ, ಅತಿ ಸರಳ ವಿಧಾನದಾಗ ನಾವು ನಿಮ್ಗೆ ಈ ಒಂದು ಉತ್ತರ ಕರ್ನಾಟಕ ಶೈಲಿಯ ಭಾಳ ಮಸ್ತಾಗಿ ನಾಗರ ಪಂಚಮಿಗೆ ಮಾಡುವಂಥ ತಂಬಿಟ್ಟನ್ನು ತೋರಿಸಿದ್ದೀವಿ ರೀ. ಹಾಗಾದ್ರೆ ನೀವು ಇದನ್ನು ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳೋದು ಮನೆಯಕ್ಕೆ ಹೋಗ್ಬೇಡ್ರಿ. ಇನ್ನು ಸಣ್ಣ ಹುಡುಗರು ಎಲ್ಲದಕ್ಕಿಂತ ಹೆಚ್ಚು ಇಷ್ಟಪಡುವಂತಹ ಚುರುಮುರಿ ಉಂಡೆಯನ್ನು ನೋಡ್ರಿ. ಸಣ್ಣ ಹುಡುಗರಟ್ಟ ದೊಡ್ಡ ಹುಡುಗರು ನೋಡ್ರಿ, ಅಂದರೆ ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲರೂ ಇಷ್ಟಪಡುವಂಥ ಒಂದು ಉಂಡಿ ರೀ. ಚುರುಮುರಿ ಬೆಲ್ಲ ಅಂತರೂ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ರೀ. ಆಮೇಲೆ ನೀವು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲ ತೊಗೊರಿ. ಒಂದು ಅರ್ಧ ಕಪ್ಪಷ್ಟು ತೊಗೊಂಡ್ರೆ ಸಾಕ್ರಿ. ಅದಕ್ಕೆ ಒಂದು ಈಟ್ ನೀರು ಹಾಕಿ ಬೆಲ್ಲ ನಾವು ಏನು ಮಾಡೋಣ, ಕರಗಿಸಿಬಿಟ್ಟು ಫಸ್ಟಿಗೆ ತಿಳಿತಿರ್ಲ. ಅಂದರೆ ಇದನ್ನು ನಾವು ಸೋಸ್ ತೊಗೊಳ್ಬೇಕಾಗತ್ತೆ. ಯಾಕಂದ್ರೆ ಒಮ್ಮೊಮ್ಮೆ ಕೆಸರ ಕಡ್ಡಿ ಇರ್ತಾವೆ, ಅದಕ್ಕೆ ಸೋಸ್ ತೊಗೊಂಡ್ಬಿಡ್ನು. ಅದು ಆದ ನಂತರ ಅದನ್ನು ಬೇರೆ ಪಾತ್ರದ ಹಾಕಿ ಈ ರೀತಿಯಾಗಿ ಕಾಯಿಸ್ಕೊಂತ ಇರ್ರಿ. ಒಂದು ಈಟದ ಕುದಿಯಾಕ ಚಾಲೋ ಆಗ್ತೈತೆ ರೀ. ಅಲ್ಲಿ ತನಕ ನೀವು ಅದನ್ನು ಮಿಕ್ಸ್ ಮಾಡ್ಕೊತ ಇರಿ. ಇದ್ರಾಗೂ ನಡಬರ್ಕ ಒಂದು ಚಮಚದಷ್ಟು ತುಪ್ಪ ಹಾಕಿರಿ. ತುಪ್ಪ ಹಾಕಿ ಮತ್ತೊಂದು ಈಟದು ಕುದಿಯತ್ತಿರ್ತದ್ರಲ್ಲ, ಆ ಪಾಕ ಚೆಕ್ ಮಾಡೋದಂತ ನಿಮಗೆ ಇದೇ ಹೇಳಿದ್ದೀವಿ. ನೀರೊಳಗೆ ಬಿಟ್ಟು ನೋಡ್ರಿ, ಕರೆಕ್ಟಾಗಿ ಅಲ್ಲೇ ಕೂತಿತ್ತು ಅಂದ್ರೆ ಪಾಕ ಬರೋಬ್ಬರಿ ಏನಂತಿ ಅಂತ ಅರ್ಥ. ಈಗ ಅದಕ್ಕೆ ಚುರುಮುರಿಯನ್ನು ಹಾಕೋಣ. ಅಕಸ್ಮಾತ್ ಚುರುಮುರಿ ಏನ್ರಿ ನಿಮಗೆ ಮೆತ್ತಗಿದ್ದು ಅಂತಂದ್ರೆ ಅವನೊಂದು ಮೊದಲು ಒಂದು ಈಟು ಬಿಸಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ಆಮೇಲೆ ಈ ಬೆಲ್ದಾಗ ಹಾಕಿ ಹಿಂಗೆ ನೀವು ಚಂದಂಗೆ ಅದನ್ನು ಮಿಕ್ಸ್ ಮಾಡಿರಿ. ಅದು ಆದ ನಂತರ ಇದ್ರಾಗಿಂದ ಒಂದು ಈಟು ಕೈಗೆ ನೀವು ತುಪ್ಪ ಹಚ್ಕೋರಿ. ಆಮೇಲೆ ಒಂದು ಈಟು ಹಿಂಗೆ ತೊಗೊಂಡು ಉಂಡಿಯನ್ನು ಕಟ್ಬೋದು ರೀ. ತುಪ್ಪ ಹಚ್ಚಲಿಲ್ಲ ಅಂದ್ರೂ ನಡಿತೈತಿ. ಭಾಳ ಸಿಂಪಲ್ಲಾಗಿ ಭಾಳ ಮಸ್ತಾಗಿ ಈ ಉಂಡಿಗಳು ಬರ್ತಾವೆ ರೀ. ಹೇಳ್ತಿರಲ್ಲ, ಹಾಗಾದ್ರೆ ನೀವು ಭಾಳ ಇಷ್ಟಪಡುವಂತಹ ಶೇಂಗಾ ಉಂಡಿನೂ ಅಷ್ಟೇ ಸುಲಭವಾಗಿ ನೀವು ನೋಡಿದಿರಿ. ಇದನ್ನು ಒಮ್ಮೆ ಟ್ರೈ ಮಾಡಿರಿ. ಮತ್ತು ಹಬ್ಬಕ್ಕೆ ತಪ್ಪಲಾರ್ದ ಮಾಡಿರಿ, ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಇನ್ನು ನೀವು ಭಾಳ ಸಿಂಪಲ್ಲಾಗಿ ಮಾಡೋಕ್ಕೆ ಬಯಸುವಂತಹ ಬೇಸನ್ ಉಂಡಿಯನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ನಾವಿಲ್ಲಿ ಕಡಲೆಬೇಳೆಯಿಂದ ಮಾಡತ್ತಿದ್ದೀವಿ. ನೀವು ಡೈರೆಕ್ಟ್ ಹಿಟ್ ಮಾಡಿದ್ರು ನಡಿತೈತೆ ರೀ. ನೋಡಿ, ಕಡಲೆಬೇಳೆ 1 ಕಪ್ಪಷ್ಟು ಕಡಲೆಬೇಳೆನ ಚಂದಂಗೆ ಹುರಿದ ನಾವು ಅದನ್ನು ಹಿಟ್ಟು ಮಾಡ್ಕೊಂಡು ಬಂದು ಇಲ್ಲಿ ನಿಮ್ಗೆ ಬೇಸನ್ ಉಂಡೆಯನ್ನು ತೋರ್ಸಕತ್ತೀವಿ ರೀ. ಹಿಟ್ಟು ನೀವು ಗಿರ್ನಿಯಾಗೂ ಮಾಡಿಸ್ಬೋದು ರೀ. ಮಿಕ್ಸರ್ ಜಾರ್ದಾಗ ಚಲೋ ಇತ್ತಂದ್ರೆ ಅಷ್ಟೇ ಮಾಡ್ಕೊಬೋದು ರೀ. ಇನ್ನು ಅದಕ್ಕೆ ಬೇಕಾಗುವಂಥ ಸಕ್ಕರೆ ಮತ್ತು ತುಪ್ಪ ನಾವಿಲ್ಲಿ ತೊಗೊಂಡಿದ್ದೀವಿ ರೀ. 1/3 ಕಪ್ಪಷ್ಟು ನಾವಿಲ್ಲಿ ತುಪ್ಪ ಕಾಯಕ್ಕಿಟ್ಟಿದ್ದೀವಿ. ಅದಕ್ಕೆ ಈ ಮಾಡ್ಕೊಂಡಂತಹ ಕಡಲೆ ಹಿಟ್ಟನ್ನು ಅಥವಾ ಬೇಸನನ್ನು ಹಾಕಾಕತ್ತೀವಿ ರೀ. ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಬೇಕು ರೀ. ಫಸ್ಟಿಗೆ ನಿಮಗೆ ಹಿಟ್ಟ ಕಾಣ್ತದ್ರಿ, ಆದ್ರೆ ಕಂಪ್ಲೀಟಾಗಿ ಅದಕ್ಕೆ ಕರಗ್ತೈತಿ ರೀ. ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ತೈತಿ. ಇದಕ್ಕೆ ನೀರು ಅವಶ್ಯಕತೆ ಏನೂ ಇಲ್ಲ. ನೋಡಿ, ಈಗ ಕಂಪ್ಲೀಟಾಗಿ ಅದೆಲ್ಲ ಮಿಕ್ಸ್ ಆದ್ಮೇಲೆ ನೀವು ಚಮಚೆಯಿಂದ ಹಿಂಗೆ ಬಳೋತನ ಸ್ವಲ್ಪ ತಿರುವಾಡ್ರಿ. ಅದನ್ನು ಬರೋಬ್ಬರಿಯಾಗಿ ಉಂಡಿ ಬರ್ತಾವ್ರಿ. ಅದಕ್ಕೆ ಈ ರೀತಿಯಾಗಿ ನೀವು ಮಾಡ್ಕೋತ ಇರ್ಬೇಕು ರೀ. ಮುಂದಕ್ಕೆ ಏನು ಮಾಡ್ನು ಅಂತಂದ್ರೆ ಇದನ್ನು ಒಂದು ಈಟ್ ಆರಕ್ಕೆ ಬಿಟ್ಬಿಡ್ನು ಒಂದು ಸ್ವಲ್ಪ ಟೈಮ್ ರೀ. ಇನ್ನು ಅಲ್ಲಿ ತನಕ ಏನು ಮಾಡಿರಿ ಅಂತಂದ್ರೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀವಿ. ಅದಕ್ಕೆ ಏಲಕ್ಕಿಯನ್ನು ಹಾಕ್ರಿ. ಆಮೇಲೆ ಅದನ್ನು ಪುಡಿ ಮಾಡ್ಕೊಂಡು ನೀವು ತೊಗೊಂಡು ಬರ್ರಿ. ಸಕ್ಕರೆ ಪುಡಿ ಅಂತೂ ರೆಡಿ ಆಗಿರ್ತೈತೆ ರೀ. ಇದೇಗ ನಾವು ಏನು ತುಪ್ಪ ಮತ್ತು ಹಿಟ್ಟನ್ನು ಕಲಿಸಿಟ್ಟಿದ್ದೇವೆ ರೀ, ಅದು ಅಂತೂ ಅಲ್ಲೇ ಐತ್ರಿ. ಅದ್ರಾಗ ಈ ಸಕ್ಕರೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ನು ರೀ. ಹೆಂಗೆ ರೀ, ಚಮಚೆಯಿಂದ ಎಷ್ಟು ಹಾಕತ್ತೋ ನೋಡ್ಕೊಂಡು ಅಷ್ಟು ಚಲೋತ್ನಂಗೆ ಮಿಕ್ಸ್ ಮಾಡಿರಿ.
ಮುಂದಕ್ಕೆ ಕೈಲಿ ತಿಕ್ಕಿದ್ರನ ಬರಬರಿ ರೀ. ಅದಕ್ಕೆ ನೀವೇನು ಮಾಡಿರಿ, ಕೈಯಾಗ ಈ ರೀತಿ ಹಿಟ್ಟು ತೊಗೊಂಡ ಅದೆಲ್ಲ ಕುಡ್ಕೊಳ್ಳೋ ಹಂಗೆ ಸಕ್ರೆ ಪುಡಿ ಆಮೇಲೆ ಬೇಸನ್ ಇದೆಲ್ಲ ಕುಡ್ಕೊಳ್ಳೋ ಹಂಗೆ ಈ ರೀತಿಯಾಗಿ ತಿಕ್ಕಬೇಕ್ರಿ. ಉಂಡಿಗಳನ್ನ ಎಷ್ಟು ಚೆನ್ನಾಗಿ ಹಿಂಗೆ ತಿಕ್ಕಿ ಮಾಡ್ತಿರೋ ಅಟ್ಟ ಚಲೋತ್ನಂಗೆ ಉಂಡಿಗಳು ರೆಡಿಯಾಗಿ ಬರ್ತಾವ್ರಿ. ಅದಾದ ನಂತರ ನೀವು ಕೈಯಾಗ ಒಂದು ಈಟ ಹಿಟ್ಟು ತೊಗೊಳೋದು, ಗುಂಡು 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 ಮಾಡೋದು, ಆಮೇಲೆ ಹಿಂಗೆ ಆಟ ಆಡಿಸಿದ್ರಿ ಅಂತಂದ್ರೆ ಅದಕ್ಕೊಂದು ಶೈನಿಂಗ್ ಬರ್ತೈತಿ. ಬೇಸನ್ ಉಂಡೆ ಭಾಳ ಚೆಂದಂಗೆ ರೆಡಿ ಆಗ್ತೈತೆ ರೀ. ಇಷ್ಟೇ ನೀವು ಮಾಡಬೇಕಾಗಿರೋದು. ಇನ್ನು ಉಳಿದಿರುವಂತಹ ಎಲ್ಲ ಉಂಡೆಗಳನ್ನು ಹಿಂಗೆ ಮಾಡಿರಿ, ಮತ್ತು ಬರಬ್ಬರಿಯಾಗಿ ಬರ್ತಾವು. ಏಕದಮ್ ಸಾಫ್ಟ್ ಆಗಿರುವಂತಹ ಮಸ್ತಾಗಿ ತುಪ್ಪದಾಗ ಮಾಡಿರುವಂತಹ ಈ ಒಂದು ಬೇಸನ್ ಉಂಡೆಯನ್ನು ಟ್ರೈ ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ಇನ್ನು ಲಾಸ್ಟಿಗೆ ಅಂಥೇಳಿ ಒಂದು ಪುಟಾಣಿ ಉಂಡೆ ಅನ್ನ ಮಾಡಿಬಿಡ್ನವ್ರಿ. ಈ ಪುಟಾಣಿ ಉಂಡೆ ಮಸ್ತಾಗಿ ಮಾಡ್ಬೋದು ರೀ, ಭಾಳ ಸಿಂಪಲ್ ರೀ ಇದು. ಹೆಂಗೆ ರೀ ಅಂತಂದ್ರೆ ಮೊದಲಿಗೆ ಏನು ಮಾಡಿರಿ, ಒಂದು ಕಡಾಯಿದಾಗ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲ ತೊಗೋರಿ. ಅರ್ಧ ಕಪ್ ಮೇಲೆ ತೊಗೋರಿ ನಡಿತೈತೆ ರೀ. ಆಮೇಲೆ ಯಾಕಂದ್ರೆ ನಾವು ಸ್ವಲ್ಪ ಬೆಲ್ಲ ಕಡಿಮೆ ತೊಗೊಂಡಿರ್ತೀವಿ ರೀ, ಎಲ್ಲ ಕಡೆ ನೀವು ಜಾಸ್ತಿ ತೊಗೋಬೋದು. ಬೆಲ್ಲಕ್ಕೆ ನೀರು ಹಾಕಿ ಅದನ್ನೆಲ್ಲ ಕರಗಿಸಿದಾದ್ಮೇಲೆ ಅದನ್ನು ಸೋಸ್ಕೊಂಡು ನಾವು ಮತ್ತೆ ಅದ ಪಾತ್ರೆ ಒಳಗೆ ತೊಗೊಳಕತ್ತೀವಿ ರೀ. ತೀತಿರ್ಲ ಈಗ ನೆಕ್ಸ್ಟ್ ಅದಕ್ಕೊಂದು ಇಟ್ಟು ತುಪ್ಪ ಹಾಕೋಣ. ಎಷ್ಟು ನೋಡ್ಕೊಂಡು ಒಂದು ಚಮಚದ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ನಡೀತೈತೆ ರೀ. ಅಷ್ಟು ಹಾಕಿ ನೀವು ಇದನ್ನು ಕುದಿಸಾಕ ಸ್ಟಾರ್ಟ್ ಮಾಡಿರಿ. ಪಾಕ ಬರಬೇಕಲ್ರಿ. ಪಾಕ ಚೆಕ್ ಮಾಡೋದು ಅಂತರೂ ನಿಮಗೆ ಹೇಳಿಬಿಟ್ಟಿದ್ದೀವಿ ನಾವು. ನೋಡಿರಿ ಈಗ ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಇದ್ರೊಳಗೆ ನಾವು ಒಂದಿಟ್ಟು ಏಲಕ್ಕಿಯನ್ನು ಇಟ್ಕೊಂಡಿದ್ದೇವೆ ರೀ. ಆ ಕುಟ್ಟಿದಂತಹ ಏಲಕ್ಕಿಯನ್ನು ಹಾಕಿ ಮತ್ತು ನೀವು ಮಿಕ್ಸ್ ಮಾಡಿರಿ. ಆಮೇಲೆ ಏನು ಮಾಡಿರಿ, ಬರಬ್ಬರಿಯಾಗಿ ಪಾಕ ಚೆಕ್ ಮಾಡೋದಂತರೂ ನಿಮಗೆ ಈಗಾಗಲೇ ಗೊತ್ತಾಗೈತಿ. ಒಂದ್ಸಲ ಪಾಕ ಚೆಕ್ ಮಾಡ್ಕೊಂಡು ನೋಡಿರಿ ಬರಬ್ಬರಿಯಾಗಿ ಬಂದೈತಿ ಇಲ್ಲ ಅಂತೇಳಿ ಗೊತ್ತಾಗ್ತೈತೆ ರೀ. ಆಮೇಲೆ ಇದ್ರಾಗ ನಾವು ಪುಟಾಣಿಯನ್ನು ಹಾಕ್ಬೇಕ್ರಿ ಅಥವಾ ಉರುಗಡ್ಲೆಯನ್ನು ಹಾಕ್ಬೋದು ರೀ. ಆಮೇಲೆ ಏನು ಮಾಡಿರಿ, ಬರಬ್ಬರಿಯಾಗಿ ಅದನ್ನು ಮಿಕ್ಸ್ ಮಾಡಿ 1 ಕಪ್ಪಷ್ಟು ಪುಟಾಣಿಯನ್ನು ಹಾಕಿದ್ದೀವಿ. ಈಗ ಅದನ್ನು ಚಲೋ ಹೊತ್ನಂಗೆ ಈ ರೀತಿಯಾಗಿ ಕೂಡ್ಕೊಳತ್ತೀವಿ. ಬೆಲ್ಲದ ಜೊತೆ ಪುಟಾಣಿ ಕಂಪ್ಲೀಟಾಗಿ ಮಿಕ್ಸ್ ಆಗಿಬಿಡ್ಬೇಕ್ರಿ ಅವು. ಇನ್ನು ಮುಂದಕ್ಕೆ ಏನು ಮಾಡಿರಿ, ಕೆಳಗೆ ತೊಗೊಂಬರಿ, ಗ್ಯಾಸನ್ನು ಆಫ್ ಮಾಡಿ ಕೆಳಗೆ ತೊಗೊಂಬಂದು ಒಂದು ಈಟ ಹಾರಾಕ್ಬಿಡ್ರಿ. ಬರಬ್ಬರಿಯಾಗಿ ನಿಮಗೆ ಉಂಡೆ ಕಟ್ಟಾಗಿ ಬರ್ತೈತಿ ನೋಡಿ. ಈಗ ತಾಣ ಗಟ್ಟಿ ಆಗಕತ್ತೈತಿ ರೀ. ಹಿಂಗೆ ಎಳಿ ಕಾಣ್ತು ಅಂದ್ರೆ ಅದು ಬಂದೈತಿ ಅಂತ ಅರ್ಥ. ಈಗ ಮುಂದಕ್ಕೆ ಏನು ಮಾಡಿರಿ, ಕೈಯಾಗ ಒಂದು ಇಟ್ಟು ತುಪ್ಪ ಹಚ್ಕೋರಿ. ಎಷ್ಟು ಬೇಕೋ ನೋಡ್ಕೊಂಡೆ, ಅಂದ್ರೆ ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡ, ಆ ರೀತಿಯಾಗಿ ನೀವು ಪುಟಾಣಿ ಉಂಡೆಗಳನ್ನ ಮಾಡ್ಕೊಳ್ಬೋದು ರೀ. ಇದು ಸಹ ಶೇಂಗಾ ಉಂಡೆ ಅಷ್ಟು ಮಸ್ತಾಗಿ ಆಗ್ತೈತಿ. ಭಾಳ ಚೆನ್ನಾಗಿ ಮಾಡುವಂತಹ ಒಂದು ಪುಟಾಣಿ ಉಂಡೆ ರೆಡಿ ಆಗ್ತೈತಿ ರೀ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಬೋದು ರೀ. ನೋಡಿರಿ ನಾವು ನಿಮ್ಗೆ ಪಂಚಮಿ ಹಬ್ಬಕ್ಕೆ ಅಂತೇಳಿ 6 ರೀತಿಯ ಉಂಡೆಗಳನ್ನ ತೋರಿಸಿದ್ದೀವಿ. ನೀವು ಇವೆಲ್ಲನೂ ಹಬ್ಬಕ್ಕೆ ತಪ್ಪಲಾರ್ದ ಮಾಡ್ಕೊತೀರಿ ಅನ್ನೋದು ಸವಿರುಚಿಯ ಸೊಬಗು ಆಚೆ. ಹಾಗಾದ್ರೆ ತಪ್ಪಲಾರ್ದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು. ಧನ್ಯವಾದಗಳು, ನಮಸ್ಕಾರ.